ಆಹಾರ ಸುರಕ್ಷತೆ ವಿಚಾರದಲ್ಲಿ ನಿಮ್ಮ ಒಂದು ಆದೇಶದ ಮೇರೆಗೆ ಹೋಟೆಲ್ಗಳಿಗೆ ರೈಡ್ ಮಾಡ್ತಾ ಇದ್ದಾರೆ. ಅಂತ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂತ, ದಕ್ಷಿಣ ಉಡುಪಿ ಜಿಲ್ಲೆ ಮಾಡುವಂತ ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಇಲ್ಲ. ನಾನು ರೋಗ ಬಂದರೆ ಮದ್ದು ಕೊಡ್ಲಿಕ್ಕೆ ನನ್ನ ಇಲಾಖೆ ಇರುವಂತದ್ದು. ಅವರವರ ಆರೋಗ್ಯ ಅವರವರ ಕೈಯಲ್ಲಿ. ಅವ್ರೇನು ಊಟ ತಿಂತಾರೆ, ಜೀವನ ಶೈಲಿ ಏನಿದೆ, ಅವರ ಪರಿಸರ ಏನಿದೆ, ಇದರ ಮೇಲೆ ಅವಲಂಬಿತವಾಗಿರ್ತದೆ. ಅದು ಆಹಾರ ಮುಖ್ಯ. ಅದಕ್ಕಾಗಿ ನಾವು ಇವತ್ತು ಯಾರೆಲ್ಲ ಇವತ್ತು ಆ ಒಂದು ಆಹಾರ ಮತ್ತು ನಮ್ಮ ಊಟೋಪಚಾರ ಮಾಡ್ತಿದ್ದಾರೆ ಅಲ್ಲಿ ಮೊದಲು ನಾವು ಕೇಂದ್ರೀಕೃತವಾಗ್ತದೆ. ಇದನ್ನು ಮೇಲಿಂದಲೇ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳನ್ನು ಫುಡ್ ಸೇಫ್ಟಿ ಅಥಾರಿಟಿ ನಮ್ಮ ಶ್ರೀನಿವಾಸ್ ಕಮಿಷನ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳಿಗೆ ಇವತ್ತು ನಮ್ಮ ತಪಾಸಣೆ ತಂಡ ಹೋಗಿದೆ, ತಪಾಸಣೆ ನಡೀತಾ ಇದೆ. ಅದಕ್ಕೆ ಬೇಕಾದ ಮಾಹಿತಿ ನಿಮಗೆ ಸಿಗ್ತದೆ. ಅದು ಕರಾವಳಿಯಲ್ಲಿ ಕೂಡ ಮಾಡಿಸುವ ನೋಡಿ. 5 ಸ್ಟಾರ್ ಹೋಟೆಲ್ಗೆ ಒಮ್ಮೆ ತಪಾಸಣೆ ಹೋಗಿ ಕ್ರಮ ತಗೊಂಡ್ರೆ ಆಟೋಮೆಟಿಕ್ ಕೆಳಗಿದ್ದವರೆಲ್ಲ ಸರಿ ಆಗ್ತಾರೆ. ಅವರೇನೇ ಬಿಡ್ಲಿಲ್ಲ, ನಮ್ಮನ್ನು ಬಿಡ್ತಾರೆ ಭಾವನೆ ಬರ್ತದೆ. ಅದು ಬಿಟ್ಟು ನಾವು ಗೂಡ್ ಅಂಗಡಿಗೆ ಸಣ್ಣ ಸಣ್ಣ ಮಾರ್ಕೆಟ್ಗೆ ಹೋಗಿ ಮಂಗಳೂರಲ್ಲಿ ಬಾರ್ಗೆಲ್ಲ ರೈಡ್ ಮಾಡಿದ ಅದೇ ವಿಷಯ ಇಲ್ಲ, ಅದು ಬೇರೆ ವಿಚಾರ. ಟೈಮಿಂಗ್ ಆಗಿರ್ಬೋದು. ಅಲ್ಲ, ಸಣ್ಣ ಮಕ್ಕಳಿಗೆ ಹೇಳಿದ್ದೇವಲ್ಲ, ಜಂಕ್ ಫುಡ್ ಕೊಡಬಾರ್ದು, ಮಕ್ಕಳಿಗೆ ಇದೆಲ್ಲ ಆಗಬಾರ್ದು, ಗೈಲಿದೆ ಬಿಲೋ 21 ಹೋಗಬಾರದು. ಇದಕ್ಕೆ ಇದು ನಾವಿವತ್ತು ಕೇಂದ್ರೀಕೃತಗೊಳಿಸುವುದೇ ಆಹಾರ ಸುರಕ್ಷತೆ ಮುಖಾಂತರ. ನಮಗೆ ಇವತ್ತು ಬಹುಶಃ ಜನರಿಗೆ ಆರೋಗ್ಯದ ಆಹಾರ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಅದು ನಮ್ಮ ಉದ್ದೇಶ, ಬೇರೆ ಯಾವುದು ಉದ್ದೇಶ ಇಲ್ಲ. ಉದಾಹರಣೆಗೆ KFC ಇದೆ, ಮೆಕ್ಡಾನಲ್ಡ್ಸ್ ಇದೆ, ಹೆಸರೇನು ದೊಡ್ಡ ಕಂಪನಿ ಇದೆ. ಎಲ್ಲಿಂದ ಬಣ್ಣ ಬರ್ತದೆ, ಎಷ್ಟು ವರ್ಷದ ಬಣ್ಣ ಇದು, ಎಷ್ಟು ತಿಂಗಳ ಬಣ್ಣ, ಇವತ್ತು ಮಾಡಿದ ನಾಳೆ ಸಿಗ್ತದ, ಚಿಕನ್ ಎಲ್ಲಿಂದ ಬರ್ತದೆ, ಎಷ್ಟು ದಿವಸ ಇಡ್ತಾರೆ, ಇದು ಜನರಿಗೆ ಗೊತ್ತಾಗಬೇಕಲ್ಲ. ಜನರಿಗೆ ಹೇಳಿ, ಮತ್ತೆ ಜನ ತಿನ್ಬೇಕಾ ತಿನ್ಬಾರ್ದು ಜನ ತೀರ್ಮಾನ ಮಾಡಲಿ. ಎಷ್ಟು ತಿಂಗಳಾಯ್ತು ಚಿಕನ್ ಮಸಾಲ ಬಂದು, ಅದು ಎಲ್ಲಿ ಫ್ರೋಸನ್ ಅಲ್ಲಿ ಇರ್ತಾರೆ, ಎಷ್ಟು ದೀಪಲ್ಲಿ ಇರ್ತಾರೆ, ಅದು ಈ ಬಣ್ಣ ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳಾಯ್ತು ಬಂದು, ಅದು ದೇಶದ ವಿದೇಶದ ಬಣ್ಣ. 1 ತಿಂಗಳು 2 ತಿಂಗಳು ಬಣ್ಣ ಇಡಬೇಕಾದ್ರೆ ಅದಕ್ಕೆ ಹಾಕಿದ ಮದ್ದುಗಳು ಯಾವುದು, ಇದೆಲ್ಲ ಕೆಮಿಕಲ್ ಗೊತ್ತಾಗಬೇಕಲ್ಲ. ಅದನ್ನು ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ದು. ಮತ್ತೆ ಅದನ್ನು ಅದೇ ತಿನ್ಬೇಕಂತ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ.